ನಮಸ್ತೆ ಗುರು, ವೆಲ್ಕಮ್ ಟು ರಾಜು ಕ್ರಿಕೆಟ್ ಇನ್ಫೋ ಚಾನಲ್ಗೆ ಸ್ವಾಗತ ಮಾಡ್ತೆಲ್ಲರಿಗೂ. IPL 2024 RCB ಟೀಮ್ ಕಡೆಯಿಂದ ಬಿಗ್ಗೆಸ್ಟ್ ಸ್ಯಾಡ್ ನ್ಯೂಸ್. ಸ್ಟಾರ್ ಪ್ಲೇಯರ್ಗೆ ಇಂಜುರಿ ಆಗಿದೆ ಮತ್ತು IPL ಆಡೋದಕ್ಕೆ ಅವಕಾಶ ಇಲ್ಲ. ಇಫ್ ಸಪೋಸ್ ಈ ಒಂದು ಪ್ಲೇಯರ್ IPL ಆಡಿಲ್ಲಪ್ಪ ಅಂದ್ರೆ RCB ಟೀಮ್ಗೆ ಇದರಷ್ಟು ಬಿಗ್ಗೆಸ್ಟ್ ಸ್ಯಾಡ್ ನ್ಯೂಸ್ ಮತ್ಯಾವುದಿಲ್ಲ. ಸೊ ಹಾಗಾದ್ರೆ ಯಾವ ಪ್ಲೇಯರು? ಸೆಕೆಂಡ್ ಅಪ್ಡೇಟ್, CSK ಟೀಮಲ್ಲಿ ಮಹೇಂದ್ರ ಸಿಂಗ್ ಧೋನಿ ಅವರ ಬಗ್ಗೆ ಬಿಗ್ ಅಪ್ಡೇಟ್. ಈ ಒಂದು ಅಪ್ಡೇಟ್ ಕೇಳಿದ್ರೆ ಪ್ರತಿಯೊಬ್ಬ ಧೋನಿ ಫ್ಯಾನ್ಸ್ ಖುಷಿ ಆಗ್ತೀರಾ. ಥರ್ಡ್ ಅಪ್ಡೇಟ್ KKR ಟೀಮ್ ಕಡೆಯಿಂದ ಮತ್ತು ಫೋರ್ತ್ ಅಪ್ಡೇಟ್ ಮುಂಬೈ ಇಂಡಿಯನ್ಸ್ ಕಡೆಯಿಂದ. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ ಈ ಒಂದು ವಿಡಿಯೋನ ಫಟಾಫಟ್ ಲೈಕ್ ಮಾಡಿ. ಸೊ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಈ ಒಂದು ವಿಡಿಯೋದಿಂದ 1K ಲೈಕ್ಸ್ ಆಗ್ತವೆ ಅಂತೇಳಿ. ಅದೇ ರೀತಿಯಾಗಿ ಪ್ರತಿಯೊಬ್ಬರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಹೋಪ್ ಮಾಡ್ತೀನಿ ಈ ಒಂದು IPL ಸ್ಟಾರ್ಟ್ ಅಷ್ಟೆಲ್ಲ ಒಂದು 10K ಸಬ್ಸ್ಕ್ರೈಬರ್ಸ್ ಆಗುತ್ತಾರೆ ಅಂತೇಳಿ. ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ತಪ್ಪದೇ ಶೇರ್ ಮಾಡಿ. ಫಸ್ಟ್ ಅಪ್ಡೇಟ್, ಮಿಚೆಲ್ ಸ್ಟಾರ್ಕ್ IPL ಹಿಸ್ಟ್ರಿಯಲ್ಲಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಆಗಿದ್ದಾರೆ ಗುರು. ಸುನಿಲ್ ಗವಾಸ್ಕರ್ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ಅಷ್ಟೊಂದು ಕೋಟಿಗೆ ಯಾವ ಪ್ಲೇಯರ್ ಡಿಸರ್ವ್ ಮಾಡಲ್ಲ. ಇಫ್ ಸಪೋಸ್ ಮಿಚೆಲ್ ಸ್ಟಾರ್ಕ್ ಅವರು 14 ಮ್ಯಾಚ್ ಅಲ್ಲಿ 4 ಮ್ಯಾಚ್ ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚ್ ನ ಗೆಲ್ಲಿಸಿದ್ರೆ ಮಾತ್ರ ಅಷ್ಟೊಂದು ಕೋಟಿಗೆ ಡಿಸರ್ವ್ ಮಾಡ್ತಾರೆ. ಸೊ ನೋಡಮ್ಮ ಯಾವ ತರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಮಿಚೆಲ್ ಸ್ಟಾರ್ಕ್ ಅಂತ ಹೇಳ್ತಾ ಇದ್ದಾರೆ. ಸೊ ನನ್ನ ಪ್ರಕಾರ ಮಿಚೆಲ್ ಸ್ಟಾರ್ಕ್ ಅವರು ರೀಸೆಂಟ್ ಆಗಿ T20 ಅಂತಪರಿ ಹೇಳ್ಕೊಳ್ಳೋ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ. ಬಟ್ ಈ ಒಂದು IPL ಡಿಫ್ರೆಂಟ್ ಕೈಂಡ್ ಆಫ್ ಟೂರ್ನಮೆಂಟ್. ನನಗೆ ಎಸ್ಟಿಮೇಟ್ಗೆ ಮಿಚೆಲ್ ಸ್ಟಾರ್ಕರ್ಗೆ ಸಾಕಷ್ಟು ಹೊಡೆತ ಬೆಳೆದಿದೆ ಗುರು. ಸೊ ನಿಮಗೆ ಏನಿಸ್ತಿದೆ ಗುರು, ಮಿಚೆಲ್ ಸ್ಟಾರ್ಕರ್ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾರಾ ಅಥವಾ ಇಲ್ಲ ಅಂತೇಳಿ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ ತಪ್ಪದೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಲೇಬೇಕು. ಸೆಕೆಂಡ್ ಅಪ್ಡೇಟ್, KKR ಟೀಮ್ ಕಡೆಯಿಂದ ರೆಹಮತುಲ್ಲಾ ಗುರ್ಬಾಜ್ ಹೇಳ್ತಾ ಇದ್ದಾರೆ ಶ್ರೇಯಸ್ ಅಯ್ಯರ್ ಒಂದು ಎಕ್ಸ್ಪೀರಿಯನ್ಸ್ಡ್ ಕ್ಯಾಪ್ಟನ್ ಮತ್ತು ಗುಡ್ ಪ್ಲೇಯರ್, ವೆಯ್ಟ್ ಮಾಡ್ತಾ ಇದೀನಿ ಅವರ ಅಂಡರ್ ಅಲ್ಲಿ ಆಡೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಎಸ್, ಲಾಸ್ಟ್ ವರ್ಷ ಶ್ರೇಯಸ್ ಅಯ್ಯರ್ ಮಿಸ್ ಆಗಿದ್ರು, ಈ ವರ್ಷ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. KKR ಟೀಮ್ ಅಲ್ಲಿ ಕ್ವಾಲಿಟಿ ಪ್ಲೇಯರ್ ಇದ್ದಾರೆ ಗುರು. ಶ್ರೇಯಸ್ ಅಯ್ಯರ್, ವೆಂಕಟೇಶ್ ಅಯ್ಯರ್, ಲೇಟೆಸ್ಟ್ ಆಗಿ ರಸಲ್ ಕಮ್ ಬ್ಯಾಕ್ ಮಾಡಿದ್ದಾರೆ. ಇಂಟರ್ನ್ಯಾಷನಲ್ ಮ್ಯಾಚಸ್ ಆಡ್ತಾ ಇದ್ದಾರೆ, ಫೈರ್ ಪವರ್ ಆಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸೊ ಈ ವರ್ಷ KKR ಟೀಮು ಮ್ಯಾಜಿಕ್ ಮಾಡೇ ಮಾಡ್ತಾರೆ ಗುರು. ಸೊ ನಿಮಗೆ ಏನಿಸ್ತಿದೆ KKR ಟೀಮ್ ಈ ವರ್ಷ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡುವಂತೇಳಿ ಪ್ರತಿಯೊಬ್ಬ KKR ಫ್ಯಾನ್ಸ್ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಥರ್ಡ್ ಅಪ್ಡೇಟ್, CSK ಟೀಮ್ ಕಡೆಯಿಂದ ಮಹೇಂದ್ರ ಸಿಂಗ್ ಧೋನಿ ಅವರ ಬಗ್ಗೆ ಅಪ್ಡೇಟ್. ಧೋನಿ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ ಚೆನ್ನೈಗೆ ಫೆಬ್ರವರಿ 29ಗೆ ಮತ್ತು ಮಾರ್ಚ್ 1ಗೆ CSK ಟೀಮ್ ಟ್ರೈನಿಂಗ್ ಕ್ಯಾಂಪ್ ನ ಸ್ಟಾರ್ಟ್ ಮಾಡಲಿದ್ದಾರೆ ಗುರು. ಪ್ರತಿಯೊಬ್ಬ ಧೋನಿ ಫ್ಯಾನ್ಸ್ ಕಾಯ್ತಾ ಇದ್ರು ಧೋನಿ ಅವರು ಯಾವಾಗ ಎಂಟ್ರಿ ಕೊಡ್ತಾರೆ, ನಾವು ಯಾವಾಗ ನೋಡೋವಂತೇಳಿ. ಅದು ಫೆಬ್ರವರಿ 29ಗೆ ಚೆನ್ನೈಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಮತ್ತು ಮಾರ್ಚ್ 1ಗೆ ಟ್ರೈನಿಂಗ್ ಕ್ಯಾಂಪ್ ನ ಸ್ಟಾರ್ಟ್ ಮಾಡಲಿದ್ದಾರೆ. ಆ ಒಂದು ಟ್ರೈನಿಂಗ್ ಕ್ಯಾಂಪ್ ಅಲ್ಲಿ ಧೋನಿ ಅವರು ಪಾರ್ಟಿಸಿಪೇಷನ್ ಮಾಡಲಿದ್ದಾರೆ. ಸೊ CSK ಫ್ಯಾನ್ಸ್ ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ಲೈಕ್ ಮಾಡಿ ಗುರು ಈ ಒಂದು ನ್ಯೂಸ್ಗೆ. ಫೋರ್ತ್ ಅಪ್ಡೇಟ್, RCB ಟೀಮ್ ಅಲ್ಲಿ ಬಿಗ್ಗೆಸ್ಟ್ ಸ್ಯಾಡ್ ನ್ಯೂಸ್ ಇದೆ ಮತ್ತು ಒಂದು ಗುಡ್ ನ್ಯೂಸ್ ಇದೆ. ಫಸ್ಟ್ ನಾವಿಲ್ಲಿ ಡಿಸ್ಕಸ್ ಮಾಡೋಣ RCBಯ ಸ್ಯಾಡ್ ನ್ಯೂಸ್. ಏನಪ್ಪ ಅಂದ್ರೆ RCBಯ ಸ್ಟಾರ್ ಪ್ಲೇಯರ್ ರೀಸ್ ಟೋಪ್ಲಿ ಇಂಜುರಿ ಆಗಿದೆ ಗುರು. ಲೇಟೆಸ್ಟ್ ಆಗಿ ಇಂಗ್ಲೆಂಡ್ ಕ್ರಿಕೆಟ್ ಮ್ಯಾನೇಜ್ಮೆಂಟ್ ಅವರು ರೀಸ್ ಟೋಪ್ಲಿ ಅವರಿಗೆ PSL ಆಡೋದಕ್ಕೆ NOC ಕೊಟ್ಟಿಲ್ಲ, ಯಾಕೆಂದ್ರೆ ಇಂಜುರಿ ಆಗಿದೆ. ಇನ್ಸೈಡ್ ನ್ಯೂಸ್ ನ ಪ್ರಕಾರ ರೀಸ್ ಟೋಪ್ಲಿ ಅವರಿಗೆ ಬರುವಂತಹ IPL 2024 ಅಲ್ಲಿ NOC ಕೊಡಲಂತ ಒಂದು ರಿಪೋರ್ಟ್ ಬರ್ತಾ ಇದೆ. ಯಾಕೆಂದ್ರೆ ಇಂಜುರಿ ಆಗಿದೆ ಮತ್ತು ಬರುವಂತಹ ಮೆಗಾ ಬ್ಲಾಕ್ ಬಸ್ಟರ್ ಟೂರ್ನಮೆಂಟ್ T20 ವರ್ಲ್ಡ್ ಕಪ್ ಇದೆ. ಆ ಒಂದು ರೀಸನ್ ಇಂದ ರೀಸ್ ಟೋಪ್ಲಿ ಅವರಿಗೆ NOC ಸ್ವಲ್ಪ ಡೌಟ್ ಅಂತ ಕಾಣ್ತಿದೆ ಅಂತ ರಿಪೋರ್ಟ್ ಬರ್ತಾ ಇದೆ. ಲೇಟೆಸ್ಟ್ ಆಗಿ ಮಾರ್ಕ್ ವುಡ್ ಅವರು ಲೇಟೆಸ್ಟ್ ಆಗಿ IPL ಇಂದ ಔಟ್ ಆಗಿದ್ದಾರೆ. ಈಗ ರೀಸ್ ಟೋಪ್ಲಿ ಸಹ ಔಟ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇದೆ ಅಂತ ರಿಪೋರ್ಟ್ ಬರ್ತಾ ಇದೆ. ಇಫ್ ಸಪೋಸ್ ರೀಸ್ ಟೋಪ್ಲಿ ಅವರು IPL ಇಂದ ಔಟ್ ಆದ್ರೆ RCB ಟೀಮ್ಗೆ ಬಿಗ್ಗೆಸ್ಟ್ ಸೆಟ್ ಬ್ಯಾಕ್ ಗುರು. ಯಾಕೆಂದ್ರೆ RCBಯ ಬಾಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಮೊಹಮ್ಮದ್ ಸಿರಾಜ್ ಮತ್ತು ರೀಸ್ ಟೋಪ್ಲಿ ಅವರು ಇಬ್ಬರೇ ಕ್ವಾಲಿಟಿ ಪ್ಲೇಯರ್ ನನಗೆ ಅನಿಸಿದ ಮಟ್ಟಿಗೆ. ಅದ್ರಗೋಸ್ಕರ ಇಫ್ ಸಪೋಸ್ ರೀಸ್ ಟೋಪ್ಲಿ ಅವರು ಔಟ್ ಆದ್ರೆ ಶೋರ್ ಶಾಟ್ ಆಗಿ RCB ಟೀಮ್ಗೆ ಒಂದು ಹೊಡೆತ ಬೀಳುತ್ತೆ. ಹೋಪ್ ಮಾಡಮ್ಮ ಇಲ್ಲಿ ರೀಸ್ ಟೋಪ್ಲಿ ಅವರು IPL ಆಡ್ಲಿ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್, ಇರ್ಫಾನ್ ಪಠಾನ್ ಅವರು ಹೇಳ್ತಾ ಇದ್ದಾರೆ RCB ಟೀಮ್ಗೆ ಇರುವಷ್ಟು ಫ್ಯಾನ್ ಬೇಸು ಬೇರೆ ಯಾವ ಟೀಮ್ಗೆ ಇಲ್ಲ. ಎಸ್, RCB ಕಪ್ ಗೆದ್ದಿಲ್ಲ ನಿಜ. ಇಫ್ ಸಪೋಸ್ RCB ಕಪ್ ಗೆದ್ರೆ ಇತಿಹಾಸ ಸೃಷ್ಟಿಯಾಗುತ್ತೆ ಗುರು ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಸ್ಟೇಟ್ಮೆಂಟ್ಗೆ ಪ್ರತಿಯೊಬ್ಬ RCB ಫ್ಯಾನ್ಸ್ ಈ ಒಂದು ವಿಡಿಯೋನ ಲೈಕ್ ಮಾಡಲೇಬೇಕು. ನೆಕ್ಸ್ಟ್ ಅಪ್ಡೇಟ್, RCB 2024 ಟ್ರೈನಿಂಗ್ ಕ್ಯಾಂಪ್ ನ ಮಾರ್ಚ್ 1 ವೀಕ್ಗೆ ಸ್ಟಾರ್ಟ್ ಆಗಲಿದೆ ಗುರು. ಸೊ ಫೈನಲಿ ದಿನೇಶ್ ಕಾರ್ತಿಕ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಏನಪ್ಪ ಅಂದ್ರೆ ನಾನು ಆಲ್ರೆಡಿ ಟ್ರೈನಿಂಗ್ ನ ಸ್ಟಾರ್ಟ್ ಮಾಡಿದ್ದೀನಿ, ಬ್ಯಾಟಿಂಗ್ ಮಾಡ್ತಿದ್ದೀನಿ ಮತ್ತು ಕೆಲವೊಂದು RCB ಪ್ಲೇಯರ್ಸ್ ಸಹ ಟ್ರೈನಿಂಗ್ ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಕಾಂಟ್ ವೇಟ್ ಈ ಒಂದು IPL 2024 ಅಲ್ಲಿ ಒಂದು ಫೈರ್ ಪವರ್ ಆಗಿ ಬ್ಯಾಟಿಂಗ್ ಮಾಡ್ತಾ ಅಂತ ಹೇಳ್ತಾ ಇದ್ದಾರೆ. ಇದು RCB ಫ್ಯಾನ್ಸ್ಗೆ ಪ್ರತಿಯೊಬ್ಬ RCB ಫ್ಯಾನ್ಸ್ಗೆ ಬೇಕಾಗಿರೋ. ನೆಕ್ಸ್ಟ್ ಅಪ್ಡೇಟ್, ಮುಂಬೈ ಇಂಡಿಯನ್ಸ್ ಟೀಮ್ ಕಡೆಯಿಂದ RCB ಮತ್ತು CSK ಟೀಮ್ ಮಾರ್ಚ್ 1 ವೀಕ್ಗೆ ಟ್ರೈನಿಂಗ್ ಕ್ಯಾಂಪ್ ನ ಸ್ಟಾರ್ಟ್ ಮಾಡಲಿದ್ದಾರೆ. ಸೊ ಹಾಗಾದ್ರೆ ಮುಂಬೈ ಇಂಡಿಯನ್ಸ್ ಟ್ರೈನಿಂಗ್ ಕ್ಯಾಂಪ್ ಯಾವಾಗಪ್ಪ ಅಂದ್ರೆ ಮಾರ್ಚ್ 5ಕ್ಕೆ ಟ್ರೈನಿಂಗ್ ಕ್ಯಾಂಪ್ ನ ಸ್ಟಾರ್ಟ್ ಮಾಡಲಿದ್ದಾರೆ. ಇಲ್ಲಿ ಆಲ್ರೆಡಿ ಸ್ಟಾರ್ ಪ್ಲೇಯರ್ ಇಶಾನ್ ಕಿಶನ್ ಮತ್ತು ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯರು ಟ್ರೈನಿಂಗ್ ನ ಸ್ಟಾರ್ಟ್ ಮಾಡಿದರೆ ಇದು ಮಾತ್ರ ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ಗೆ ಗುಡ್ ನ್ಯೂಸ್. ನೆಕ್ಸ್ಟ್ ಅಪ್ಡೇಟ್, KL ರಾಹುಲ್ ಅವರು 3ನೇ ಟೆಸ್ಟ್ಗೆ ಔಟ್ ಆಗಿದ್ದಾರೆ ಗುರು. ಸೊ ಇವರಿಗೆ ಪರ್ಫೆಕ್ಟ್ ರೀಪ್ಲೇಸ್ಮೆಂಟ್ ಹಾಕಿಸಿ ದೇವದತ್ ಪಡಿಕಲ್ನ ಪಿಕ್ ಮಾಡಿದ್ದಾರೆ. ಸೊ ಅದೇ ರೀತಿಯಾಗಿ ಥರ್ಡ್ ಟೆಸ್ಟ್ ನಲ್ಲಿ
ಸರ್ಫರಾಜ್ ಖಾನ್ ಮತ್ತು ಧ್ರುವ್ ಜುರೆಲ್ ಡೆಬ್ಯೂ ಮಾಡಲಿದ್ದಾರೆ. ಸೊ ಇದು ಗುರು ಅಪ್ಡೇಟ್. ಈ ಒಂದು ಅಪ್ಡೇಟ್ ಇಷ್ಟ ವಿಡಿಯೋ ಲೈಕ್ ಮಾಡಿದ್ರೆ ಮಾತ್ರ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.